ಹೊಡಿ ಶಾವಿಗೆ ಮಜ್ಜಿಗೆ ಅನ್ಕೋತ ನಾವತ್ತು ಮಾಡಕತ್ತೀವಿ ನೋಡ್ರಿ ಪನ್ನೀರ್ ಬಟರ್ ಮಸಾಲ. ಈ ರೆಸಿಪಿ ಹೆಂಗೆ ಮಾಡೋದು ತೋರಿಸ್ತೀನಿ ಬರ್ರಿ. ಮೊದಲಿಗೆ ಪನ್ನೀರ್ ಮಿಕ್ಸ್ ಇದ್ದದ ಒಂದು ಪ್ಯಾಕೆಟ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೊಂಡು ಅದು ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೋಬೇಕು ನೋಡ್ರಿ. ಅದಾದ ನಂತರ 2 ಟೊಮ್ಯಾಟೊ, 1 ಉಳ್ಳಾಗಡ್ಡಿ ಬಿಸಿನೀರಾಗ ಕುದಿಸಿ ಅದನ್ನು ಮಿಕ್ಸರ್ಗೆ ಹಾಕೊಂಡು ತೆಗೆದಿಟ್ಕೋಬೇಕು ರೀ. 1 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ. ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಸಣ್ಣ ಮಾಡಿದ್ದು ಮಸಾಲೆನ ಅದಕ್ಕೆ ಹಾಕ್ಕೋಬೇಕು ರೀ. ಅದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಅದಾಯ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ರೀ. ಆಮೇಲೆ ನಾವು ಹಾಲ್ನಾಗ ಕಲಸಿಟ್ಟದ್ದು ಮಿಕ್ಸ್ ಇರುತ್ತೆ ಅದನ್ನ ಹಾಕ್ಕೊಂಡು ಅದು ಸ್ವಲ್ಪ ತಿರುಗಾಡಿ ಅದಕ್ಕೂ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಅದು ಕುದಿ ಬರೋಣ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಕ್ರೆ, ಲಾಸ್ಟಿಗೆ ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಂದ್ರೆ ಮುಗೀತು ನೋಡಿರಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಬಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ನಮ್ದು ರೆಡಿ ಆಯ್ತು ನೋಡಿರಿ ಪನ್ನೀರ್ ಬಟರ್ ಮಸಾಲ. ಈಗ ಮ್ಯಾಲೊಂದು ಚಪಾತಿ ಮಾಡೋಣ ಬರ್ರಿ. ಚಪಾತಿಗೆ ಒಂದು ಸ್ವಲ್ಪ ಬಟ್ರ್ ಹಚ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ರೀ. ಫೋಲ್ಡ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಕರಿ ಎಳ್ಳು ಮತ್ತು ಕೊತ್ತಂಬರಿ ಹಚ್ಕೊಂಡು ಇದನ್ನು ಲಟ್ಸ್ಕೊಂಡು ಚಪಾತಿ ಶೇಪ್ ಕೊಡ್ಬೇಕು ನೋಡಿರಿ. ಇಲ್ಲಾಂದ್ರೆ ತಂದೂರಿ ಶೇಪ್ ಕೊಟ್ಟು ಇದನ್ನು ತೆವಿ ಮೇಲೆ ಹಾಕ್ಕೋಬೇಕು ರೀ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು 2 ನಿಮಿಷ ರೆಡಿ ಮಾಡ್ಕೊಂಡ್ರೆ ಈ ಥರ ಆಕೈತೆ ನೋಡಿರಿ. ಐಡಿಯಾ ಯಾರು ಫಾಲೋ ಮಾಡ್ಕೊಂಡ್ಲ ಫಾಲೋ ಮಾಡ್ಕೊರಿ. ಮಸ್ತ್ ಐತ್ರಿ, ನೀವು ಮಾಡ್ಕೊಂಡು ಮನ್ಯಾಗ.